ಗ್ರಾಮ ಪಂಚಾಯಿತಿ ಮೀಸಲಾತಿ ನಿಗದಿ ವಿಚಾರವಾಗಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಹಾಸನ ಜಿಲ್ಲಾಧಿಕಾರಿಗಳ ವಿರುದ್ಧ ನಡೆಸಿರುವ ಆರೋಪ ಹಾಗೂ ಹಗುರವಾದ ಹೇಳಿಕೆಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ನಿಗದಿಪಡಿಸುವುದು ಸಂಪೂರ್ಣವಾಗಿ ಚುನಾವಣಾ ಆಯೋಗದ ಕೆಲಸವಾಗಿದ್ದು, ಇದರಲ್ಲಿಯೂ ಯಾರೂ ಅಗತ್ಯವಾಗಿ ಮೂಗು ತೂರಿಸುವುದು ಸರಿಯಲ್ಲ ಎಂದು ಸಂಸದ ಶ್ರೇಯಸ್ ಪಟೇಲ್ ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಸ್ಥಾನದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಇದ್ದು ಹಿರಿಯ ಹಾಗೂ ಅನುಭವಿ ರಾಜಕಾರಣಿಗಳಾಗಿರುವ ಎಚ್.ಡಿ. ರೇವಣ್ಣ ಅವರು ಉನ್ನತ ಹುದ್ದೆಯಲ್ಲಿರುವವರ ಘನತೆಗೆ ತಕ್ಕಂತೆ ಗೌರವಯುತವಾಗಿ ನಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾ ಆಯೋಗದ ನಿಯಮಾನುಸಾರ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿವೆ. ಸಾರ್ವಜನಿಕವಾಗಿ ಅಧಿಕಾರಿಗಳ ಬಗ್ಗೆ ಅಸಂಬದ್ಧವಾಗಿ ಮತ್ತು ಕೀಳಾಗಿ ಮಾತನಾಡುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಮೀಸಲಾತಿ ಅಥವಾ ಇತರೆ ಆಡಳಿತಾತ್ಮಕ ವಿಚಾರಗಳಲ್ಲಿ ಲೋಪಗಳಿದ್ದರೆ ಅದನ್ನ ಪ್ರಶ್ನಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಅದನ್ನು ಬಿಟ್ಟು ಅಧಿಕಾರಿಗಳನ್ನ ಗುರಿಯಾಗಿಸಿ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಎಚ್ಚರಿಸಿದ್ದಾರೆ. ಡಿಸಿ ಅವರು ಅಂತ ಹೆಚ್ಚಾಗಿ ಅವ್ರ ಸ್ಥಾನಕ್ಕೆ ಮತ್ತೆ ಅವರು ಮಹಿಳೆ ಇದ್ದಾರೆ, ಅದಕ್ಕೆ ಗೌರವ ಕೊಡುವಂತ ಕೆಲಸವನ್ನು ನಾನು ನೋಡ್ತಾನೆ ಇದ್ದೀನಿ. ಇವರು ಒಳ್ಳೆ ನರಸೀಪುರ ಶಾಸಕರು ಕಳೆದ ಜಿಲ್ಲಾಧಿಕಾರಿಗಳ ಬಗ್ಗೆನೂ ಇದೆ, ಜಿಲ್ಲಾ ವರಿಷ್ಠಾಧಿಕಾರಿಗಳ ಬಗ್ಗೆನೂ ಇದೆ, ಎಲ್ಲಾ ಮಹಿಳಾ ಅಧಿಕಾರಿಗಳ ಬಗ್ಗೆ ಇದೆ. ಇವರು ಮಹಿಳೆಯ ಬಗ್ಗೆ ಗೌರವ ಇಟ್ಟಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆ ಸ್ಥಾನಕ್ಕೆ ಮತ್ತೆ ಆ ಒಂದು ಅವರಿರುವಂತಹ ಒಂದು ಗೌರವಕ್ಕೆ ಅವರು ಗೌರವ ಕೊಡುವಂತ ಕೆಲಸವನ್ನು ಮಾಡಿದ್ರು. ಆ ಕನಿಷ್ಠ ಪಕ್ಷ ಗೌರವ ಕೊಡದೆ ಹೋದ್ರೆ ಅದು ಜನ ನೋಡ್ಬೇಕು, ಜನ ಅರ್ಥ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ಅವರು ಹಿರಿಯ, ನಾವೆಲ್ಲ ಅಂದ್ರೆ ಪ್ರಥಮವಾಗಿ ಸಂಸದರಾಗಿದ್ದೀವಿ, ಅವರು ಹಿರಿಯ ಶಾಸಕರು, ಸಚಿವರು, ಅವ್ರ ಕುಟುಂಬಕ್ಕೆ ಒಂದು ಉತ್ತಮವಾದಂತ ಹಿನ್ನೆಲೆ ಇಲ್ಲಂತವ್ರು. ಅವ್ರು ಈ ತರ ಏಕೋಶದಲ್ಲಿ ಮಾತಾಡೋದು, ಒಂದು ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂತಹ ವಿಷಯದಲ್ಲಿ ಮಾತಾಡೋದು ಅಸಂಬದ್ಧ, ಜೊತೆಗೆ ಅದನ್ನ ನಾವು ಖಂಡಿಸ್ತೀವಿ.